ಯಥಾ ಯಥಾ ಹಿ ಪುರುಷಃ ಕಲ್ಯಾಣೇ ಕುರುತೆ ಮನಃ ತಥಾ ತಥಾಸ್ಯ ಸರ್ವಾರ್ಥಾಃ ಸಿದ್ಧ್ಯಂತೆ ನಾತ್ರ ಸಂಶಯಃ. ಬಹಳ ವಿಚಿತ್ರವಾಗಿದೆ. ಮನುಷ್ಯ ಎಷ್ಟೆಷ್ಟು ಧರ್ಮ ಮಾಡಬೇಕು ಅಂತ ಹೊರಡ್ತಾನೋ ಅಷ್ಟಷ್ಟು ದೇವತೆಗಳು ಪ್ರಸನ್ನರಾಗ್ತಾರೆ. ಎಷ್ಟು ದೇವತೆಗಳು ಪ್ರಸನ್ನರಾಗ್ತಾರೋ ಅಷ್ಟು ಅವನಿಂದ ಧರ್ಮವಾಗುತ್ತೆ. ಎರಡೂ ಮಾತು ಅಷ್ಟೇ ಸತ್ಯ. ನಾವು ಧರ್ಮ ಮಾಡಿದಷ್ಟು ದೇವತೆಗಳು ಪ್ರಸನ್ನರಾಗ್ತಾರೆ, ಅವರು ಪ್ರಸನ್ನರಾದಷ್ಟು ನಮಗೆ ಧರ್ಮ ಹೆಚ್ಚು ನಮಗಾಗತ್ತೆ, ಬಹಳ ಹೆಚ್ಚಾಗತ್ತೆ. ಹಠದಿಂದ ಧರ್ಮವನ್ನು ಮಾಡುವುದು ಇಟ್ಕೋಬೇಕು. ಧರ್ಮ ನಾನಾ ವಿಧ. ಬಹುದ್ವಾರಸ್ಯ ಧರ್ಮಸ್ಯ ನೇಹಾಸ್ತಿ ವಿಫಲಾಕ್ರಿಯ. 1000 ತರಹದ ಧರ್ಮವಿದೆ, 1000 ತರಹದ ಧರ್ಮವಿದೆ. ಆದ್ದರಿಂದ ಆ ಯಾವ ಧರ್ಮವನ್ನೂ ಚೆನ್ನಾಗಿ ಶ್ರದ್ಧೆಯಿಂದ ಮಾಡಿದರೆ ದೇವತೆಗಳು ಸುಪ್ರಸನ್ನರಾಗಿ ಉತ್ತಮವಾದ ಮಾರ್ಗವನ್ನು ತೋರಿಸ್ತಾರೆ. ಆ ಧರ್ಮದಲ್ಲಿ ಪ್ರಗತಿ ಹೆಚ್ಚಾಗ್ತಾ ಹೋಗುತ್ತೆ. ಪಾಪವನ್ನ ಮಾಡಿದರೂ ಹೀಗೆ, ಪಾಪವನ್ನ ಮಾಡಿದಾಗಲೂ ದೈತ್ಯರು ಇನ್ನಷ್ಟು ಪಾಪದಲ್ಲಿ ಪ್ರೇರಣೆಯನ್ನ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾರೆ. ಆದ್ದರಿಂದ ಧರ್ಮವನ್ನ ಎಂದೂ ಹಳಿಯದೆ, ದೂರು ಮಾಡದೆ, ಹತ್ತಿರದಲ್ಲಿಟ್ಕೊಂಡು ಅನುಷ್ಠಾನ ಮಾಡಬೇಕು. ನೈನಂ ಛಂದಾಂಸಿ ವೃಜಿನಾತ್ ತಾರಯಂತಿ ಮಾಯಾವಿನಂ ಮಾಯಯಾ ವರ್ತಮಾನಂ ನೀಡಂ ಶಕುಂತಾ ಇವ ಜಾತಪಕ್ಷಾಃ ಛಂದಾಂಸ್ಯೇನಂ ಪ್ರಜಹತ್ಯಂತ ಕಾಲೇ. ನೈನಂ ಛಂದಾಂಸಿ ವೃಜಿನಾತ್ ತಾರಯಂತಿ. ವೇದ ಓದಿರಬಹುದು, ಬೇಕಾದಷ್ಟು ವೇದದ ಜ್ಞಾನವಿರಬಹುದು, ಆ ವೇದದಿಂದ ಪಾಪಗಳ ಪರಿಹಾರವಾಗತ್ತೆ ಅಂತಿಲ್ಲ. ಯಾಕೆಂದ್ರೆ ಆ ವೇದಗಳು ಹಾರಿ ಹೋಗ್ಬಿಡ್ತದೆ. ವೇದಗಳು ನಮ್ಮ ಹತ್ರ ಇದ್ರಲ್ಲ ನಮ್ಮನ್ನು ಉದ್ಧಾರ ಮಾಡೋದು. ವೇದಗಳು ನಮ್ಮ ಹತ್ರ ಉಳಿಯೋದೇ ಇಲ್ಲ, ಹಾರಿ ಹೋಗುತ್ತೆ. ಯಾಕೆ ಅಂತೀರಾ? ಆ ವೇದಗಳು ಯಾರು ಸದಾಚಾರಿಯೋ, ಯಾರು ಕಪಟಿ ಅಲ್ಲವೋ ಅಂಥವನನ್ನು ರಕ್ಷಣೆ ಮಾಡೋದು. ಯಾರು ಮೋಸಗಾರ, ಯಾರು ದುರಾಚಾರಿ ಅಂಥವನನ್ನು ಕಾಪಾಡುವುದಿಲ್ಲ. ಆಚಾರಹೀನಂ ನ ಪುನಂತಿ ವೇದಾಃ. ಆಚಾರಹೀನಂ ನ ಪುನಂತಿ ವೇದಾಃ. ಸದಾಚಾರ ಇದ್ದರೆ ಮಾತ್ರ, ಮೂಲಭೂತವಾದ ಸದಾಚಾರ. ಇವತ್ತಿನ ಜಗತ್ತಿನೊಳಗೆ ಸದಾಚಾರ ಝೀರೋ, ಲೋಪವಾಗಿದೆಯಲ್ಲ, ಝೀರೋ, ಪೂರ್ಣ ಝೀರೋ. ಧರ್ಮ ಬುದ್ಧಿ ಬೇರೆ, ಸದಾಚಾರ ಬೇರೆ. ಧರ್ಮ ಬುದ್ಧಿ ಬೇರೆ, ಆಸ್ತಿಕ್ಯ ಇದೆ. ದೇವರು ಅಂತಂತಾನೆ, ಒಪ್ತಾನೆ, ದೇವರ ನಮಸ್ಕಾರ ಹಾಕ್ತಾನೆ, ದಾನ ಕೊಡ್ತಾನೆ, ಯಜ್ಞ ಮಾಡಿಸ್ತಾನೆ, ಉಪವಾಸ ಮಾಡಲಿಕ್ಕೂ ತಯಾರು ಕದಾಚಿತ್. ಆದರೆ ಸದಾಚಾರಿಯಾಗಿರು ಅಂದ್ರೆ ಆಗುವುದಿಲ್ಲ. ಆ ಸಾತ್ವಿಕವಾದ ಆಚಾರಗಳೇನಿವೆ ನೋಡಿ, ಸ್ನಾನ, ಸಂಧ್ಯಾವಂದನೆ, ಎಲ್ಲ ವಿಧವಾದಂತಹ ಶುದ್ಧಿ, ಮಡಿ ಇತ್ಯಾದಿಗಳ ವ್ಯವಹಾರ, ಅದೆಲ್ಲ ಸದಾಚಾರ. ಆ ವಿಧವಾದ ಸದಾಚಾರ ತುಂಬ ಲೋಪವಾಗಿದೆ. ನೈನಂ, ಅದಕ್ಕಾಗಿ ಹೇಳ್ತಾರೆ ಆಚಾರಹೀನಂ ನ ಪುನಂತಿ ವೇದಾಃ. ವೇದಗಳು ಆಚಾರ ಇಲ್ಲದೆ ಇದ್ದ ವ್ಯಕ್ತಿಯನ್ನು ಉದ್ಧಾರ ಮಾಡುವುದಿಲ್ಲ. ಅದು ಮೂಲಭೂತ. ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಯುತಃ. ಮದ್ಯಪಾನಂ ಕಲಹಂ ಪೂಗವೈರಂ ಭಾರ್ಯಾಪತ್ಯೋರಂತರಂ ಜ್ಞಾತಿಭೇದಂ ರಾಜದ್ವಿಷ್ಟಂ ಸ್ತ್ರೀಪುಂಸಯೋರ್ ವಿವಾದಂ ವರ್ಜ್ಯಾನ್ಯಾಹುರು ಯಶ್ಚ ಪಂಥಃ ಪ್ರದುಷ್ಟಃ. ಕೆಟ್ಟ ಜನರು ಮಾಡಿದ ಕೆಲಸಗಳನ್ನು ಯಾವುದನ್ನೂ ಮಾಡಲಿಕ್ಕೆ ಹೋಗಬಾರ್ದು. ಯಾವುದು? ಮದ್ಯಪಾನಂ, ಸೆರೆ ಕುಡಿಯೋದು ಬಹಳ ಕೆಟ್ಟ ವಸ್ತು. ಇವತ್ತು ಬ್ರಾಹ್ಮಣರೆಲ್ಲ ಅತ್ಯುತ್ತಮ ವಂಶಸ್ಥರಲ್ಲೂ ಕೂಡ ಇದು ಸಲೀಸಾಗಿ ಆಗಿದೆ, ಅತ್ಯಂತ ಸುಲಭ. ಸೆರೆ ಕುಡಿದ್ರೆ ಏನಂತ ದೊಡ್ಡದು ಅಂತ ಅನ್ನೋ ಅಷ್ಟರ ಮಟ್ಟಿಗೆ ಬಂದಿದೆ. ಅಷ್ಟರ ಮಟ್ಟಿಗೆ ಬಹಳ ಮನಸ್ಸಿಗೆ ನೋವಾಗುವ ಒಂದು ಪರಿಸ್ಥಿತಿ. ಮದ್ಯಪಾನ ಅಂತಂದ್ರೆ ಅತ್ಯಂತ ಘೋರ ಪಾತಕ. ಪಂಚಮಹಾಪಾತಕಗಳಲ್ಲಿ ಒಂದು ಪಾತಕ ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಬಂಗಾರದ ತೊಡುಗು ಮಾಡೋದು, ಪಂಚಮಹಾಪಾತಕಗಳಲ್ಲಿ ಸೇರಿಕೊಂಡದ್ದು ಸುರಾಪಾನ. ಅದನ್ನ ಬಹಳ ಬಹಳ ಕೆಟ್ಟದ್ದು. ಮದ್ಯಪಾನಂ, ಕಲಹಂ, ನಾನಾ ವಿಧವಾದ ಕಲಹಗಳನ್ನು ಮಾಡೋದು. ಪೂಗವೈರ, ಗುಂಪು ಗುಂಪಿಗೆ ದೊಡ್ಡದಾದಂತಹ ಜಗಳ, ವಂಶ ಫ್ಯೂಡ್ ಅಂತ ಕರಿತೇವಲ್ಲ, ಆ ತರಹದ ಎರಡು ದೊಡ್ಡ ಜನಾಂಗಕ್ಕೆ ಒಂದು ಜಗಳಗಳು, ಯುದ್ಧಗಳು. ಭಾರ್ಯಾಪತ್ಯೋಹೋ ಅಂತರಂ, ಗಂಡ ಹೆಂಡತಿಯರಲ್ಲಿ ಜಗಳ ಹಚ್ಚೋದು. ಜ್ಞಾತಿ ಭೇದಂ, ಬಳಗದವರಿದ್ದಾರೆ, ಆ ಒಬ್ಬ ಬಳಗದವರಲ್ಲಿ ಇನ್ನೊಬ್ಬರ ಸಲುವಾಗಿ ಚಾಡಿ ಹೇಳೋದು, ಚಾಡಿ ಹೇಳಿ ಅವರನ್ನು ಕೆಳಿಸೋದು. ಜ್ಞಾತಿ ಭೇದಂ. ರಾಜದ್ವಿಷ್ಟಂ ಸ್ತ್ರೀ ಪುಂಸಯೋರ್ ವಿವಾದಂ,
ರಾಜದ್ವಿಷ್ಟವಾದ, ರಾಜನಿಗೆ ಬೇಡವಾದದ್ದು. ವರ್ಜ್ಯಾನ್ಯಾಹುರ್ ಯಶ್ಚ ಪಂಥ ಪ್ರದುಷ್ಟ. ಸಾಮುದ್ರಿಕಂ ವಣಿಜಂ ಚೌರಪೂರ್ವಂ ಶಲಾಕಧೂರ್ತಂ ಚಿಕಿತ್ಸಕಂಚ ಅರಿಂಚ ಮಿತ್ತಂಚ ಕುಶೀಲವಂಚ ತಾನ್ ಸಾಕ್ಷೆ ತ್ವಧಿಕುರುವೀತ ಸಪ್ತ. ಹೀಗೆ ಅನೇಕ ಮಾತುಗಳನ್ನು ಹೇಳ್ತಾರೆ. ಮನುಷ್ಯನ ಅವನು ಒಳ್ಳೆಯವನು ಅಂತ ಗೊತ್ತಾಗೋದು ಅವನ ವ್ಯವಹಾರದಿಂದ, ಸಾಧು ಅಂತ ಗೊತ್ತಾಗೋದು ಅವನ ವೃತ್ತದಿಂದ, ಶೂರ ಅಂತ ಗೊತ್ತಾಗೋದು ಭಯ ಬಂದಾಗ, ಧೀರ ಅಂತ ಗೊತ್ತಾಗೋದು ಕಷ್ಟಗಳು ಒದಗಿದಾಗ, ಆಪತ್ತುಗಳು ಸಮಸ್ಯೆಗಳು ಬಂದಾಗ ಮಿತ್ರನೋ ಹೌದೋ ಅಲ್ವೋ ಅಂತ ಗೊತ್ತಾಗತ್ತೆ. ನಿಜವಾದ ಮಿತ್ರನಾಗಿದ್ರೆ ಅವನೆಂದೂ ಬಿಡುವುದಿಲ್ಲ, ಯಾವಾಗಲೂ ಜೊತೆಗಿರ್ತಾನೆ. ಮಿತ್ರನಾಗದೇ ಇದ್ರೆ ಬಿಟ್ಟು ಬಿಡ್ತಾನೆ. ಜರಾರೂಪಂ ಹರತಿ. ಎಷ್ಟೇ ಚಲುವನಾಗಿರ್ಬೋದು, ವಯಸ್ಸಾಯಿತು ಅಂತಂದ್ರೆ ಆ ವಯಸ್ಸಿನ ಪ್ರಕಾರ ರೂಪ ಹೋಗಿಬಿಡುತ್ತೆ. ಆಶಾ ಧೈರ್ಯಂ ಹರತಿ. ತಾನು ಪಾಪವನ್ನು ಮಾಡಬಾರದು ಅಂತ ಧೈರ್ಯದಿಂದ ಇದ್ದಾನೆ. ಆಸೆ ಬಂತು, ಆಸೆ ಹೆಚ್ಚಾಯ್ತು, ಭಾರೀ ಹಣಕಾಸು ಸಿಗತ್ತೆ, ಸಂಪತ್ತು ಬಹಳ ಸಿಗತ್ತೆ ಅಂತ ಆಶೆ ಹೆಚ್ಚಾದಂತೆ ಆದಂತೆ ಧೈರ್ಯ ಹೋಯ್ತು, ಪೂರ್ಣ ನಾಶವಾಗ್ಬಿಟ್ಟು. ಅದಕ್ಕೆ ಸೋತೇ ಹೋಗ್ತಾನೆ ಮನುಷ್ಯ, ನಿಶ್ಚಿತ ಇದೆ. ಹಾಗಾಗಿ ಆಶಾ ಧೈರ್ಯಂ ಹರತಿ. ಮೃತ್ಯು ಪ್ರಾಣಾನ್ ಹರತಿ. ಧರ್ಮಚರ್ಯಾಂ ಅಸೂಯಾ ಹರತಿ. ಮನುಷ್ಯ ಧರ್ಮವನ್ನು ಮಾಡ್ತಿರ್ತಾನೆ, ಅದು ಅಸೂಯೆ ಅವನಿಗೆ ಧರ್ಮವನ್ನ ನಾಶ ಮಾಡ್ತದೆ. ಕ್ರೋಧ, ಸಿಟ್ಟು ಐಶ್ವರ್ಯವನ್ನು ಹಾನಿ ಮಾಡ್ತದೆ. ಅನಾರ್ಯ ಸೇವಾ, ದುಷ್ಟ ಜನರ, ಕೆಟ್ಟ ಜನರ ಸಹವಾಸ, ಸಂಘ ನಮ್ಮ ಶೀಲವನ್ನ, ಧರ್ಮವನ್ನ ಹಾಳು ಮಾಡ್ತು. ಸರ್ವಮೇವ ಅಭಿಮಾನ. ಮನುಷ್ಯನಿಗೆ ತಾನು ಪ್ರತಿಷ್ಠಿತ, ತಾನು ದೊಡ್ಡವ ಅಂತನ್ನುವ ಸೊಕ್ಕೇನಿದೆ ನೋಡಿ, ಅದು ಎಷ್ಟೆಷ್ಟು ಹೆಚ್ಚೋ ಜಾಸ್ತಿಯೋ ಅದಕ್ಕೆ ತಕ್ಕಂತೆ ಎಲ್ಲ ಹಾನಿಯಾಗ್ತದೆ. ಸರ್ವಮೇವ ಅಭಿಮಾನ. ಮನುಷ್ಯನಿಗೆ ವಿನಾಕಾರಣವಾಗಿ ಇದನ್ನು ಬೆಳೆಸ್ಕೋತಾನೆ. ಕೆಲವರಿಗೆ ಸ್ವಭಾವ ಇರ್ತದೆ, ಕೆಲವರಿಗೆ ಅದು ಬೆಳೆದಿರ್ತದೆ. ಇದು ಎರಡೂ ತಪ್ಪು, ಬಹಳ ಅನರ್ಥಕಾರಿಯಾದ ಅಭಿಮಾನ. ನ ಕ್ರೋಧಿನೋರ್ಥೋ ನ ನೃಶಂಸಸ್ಯ ಮಿತ್ರಂ ಕ್ರೂರಸ್ಯ ನ ಸ್ತ್ರೀ ಸುಖಿನೋ ನ ವಿದ್ಯಾ ನ ಕಾವಿನೋ ಹ್ರೀಹಿ ಅಲಸಸ್ಯ ನ ಶ್ರೀಹಿ ಸರ್ವಂತು ನ ಸ್ಯಾತ್ ಅನವಸ್ಥಿತಸ್ಯ. ನ ಕ್ರೋಧಿನೋರ್ಥ. ಯಾರು ಕೋಪಿಸ್ಕೊಳ್ತಾನೆ ಅವನಿಗೆ ಪುರುಷಾರ್ಥಗಳಿಲ್ಲ. ಯಾಕೆಂದ್ರೆ ಯಾರಿಂದ ಅವನಿಗೆ ಪುರುಷಾರ್ಥವಾಗಬೇಕೋ, ಯಾರಿಂದ ಅವನಿಗೆ ಹಿತವಾಗಬೇಕು ಅವರೆಲ್ಲರ ಮೇಲೆ ಕೋಪಿಸ್ಕೊಳ್ತಾನೆ. ಹಾಗಾಗಿ ಅವರೆಲ್ಲರೂ ಅವನಿಂದ ದೂರವಾಗಿರ್ತಾರೆ. ಯಾಕೆ ಅವನ ಹತ್ರ ಹೋಗ್ತಾರೆ? ಏನ್ ಸಂಬಂಧ ಇದೆ ನನಗೆ, ನಾನು ಯಾಕೆ ಅವನಿಗೆ ಒಳ್ಳೇದು ಹೇಳಬೇಕು ಅಂತ ಹೇಳಿ ದೂರವಾಗ್ತಾರೆ. ನ ಕ್ರೋಧಿನೋ ಅರ್ಥ ನ ನೃಶಂಸಸ್ಯ ಮಿತ್ರಂ. ಯಾರು ಬಹಳ ಕ್ರೂರನಾಗಿದ್ದಾನೆ, ನಿಷ್ಠುರವಾಗಿದ್ದಾನೆ, ಅವನಿಗೆ ಗೆಳೆಯರು ಇರುವುದಿಲ್ಲ. ಮೆತ್ತಗಿದ್ದವನಿಗೆ ಗೆಳೆಯರು ಸಿಗ್ತಾರೆ ಹೊರತು ಯಾರು ಕ್ರೂರನಾದವನು ಅಂಥವನಿಗೆ ಗೆಳೆಯ ಸಿಗುವುದಿಲ್ಲ. ಕ್ರೂರಸ್ಯ ನ ಸ್ತ್ರೀ. ಯಾರು ಕ್ರೂರನಾಗಿದ್ದಾನೆ ಅವನಿಗೆ ಹೆಣ್ಣು ಮಕ್ಕಳು ಪ್ರೀತಿಯಿಂದ, ಹೆಂಡತಿ ಇವರು ನೋಡಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಯಾವಾಗಲೂ ನೀಚ ಕೆಲಸವನ್ನು ಮಾಡುವ ಕ್ರೂರ ಮನುಷ್ಯ, ಆ ತರಹದ ಮನುಷ್ಯ. ಹಾಗಾಗಿ ಅಲಸ ಸುಖಿನೋ ನ ವಿದ್ಯಾ. ಯಾರು ಸುಖವಾಗಿ 2 ಹೊತ್ತು ಊಟ, 2 ಹೊತ್ತು ಫಲಾಹಾರ, 4 ಹೊತ್ತು ನಿದ್ರೆ ಮಾಡಿ ವಿಶ್ರಾಂತಿ ಪ್ರಧಾನನಾಗಿ, ನಮ್ಮ ಆಚಾರ್ಯರು ಹೆಸರಿಟ್ಟಿದ್ರು ವಿಶ್ರಾಂತಿ ಪ್ರಧಾನ. ವಿಶ್ರಾಂತಿ ಪ್ರಧಾನ ಅಂದ್ರೆ ಮುಖ್ಯವಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು. ಸುಖಿನೋ ನ ವಿದ್ಯಾ. ಸುಖ ಪಡ್ತೀನಿ, ಸುಖವಾಗಿರ್ತೀನಿ, ಯಾವುದಕ್ಕೂ ತೊಂದರೆ ಮಾಡ್ಕೊಳ್ಳೋದಿಲ್ಲ, ಆದರೆ ಓದ್ತೀನಿ, ವಿದ್ಯೆ ಬರುತ್ತೆ, ಸುಳ್ಳು. ಅದೆಲ್ಲ ಸುಳ್ಳು ಮಾತು. ಸುಖಿನೋ ನ ವಿದ್ಯಾ. ಅಲಸಸ್ಯ ನ ಶ್ರೀಹಿ. ಆಲಸಿಯಾಗಿದ್ರೆ ಹಣ ಬರುವುದಿಲ್ಲ. ಕೂತಲ್ಲಿ ಕೂತು, ನಿಂತಲ್ಲಿ ನಿಂತು ಮಾತಾಡ್ತಾ ಇರೋದು, ಬೇಸರದಿಂದ ಮಲ್ಕೊಳ್ಳೋದು, ಕೆಲಸ ಮಾಡದೇ ಇರೋದು, ಈ ತರಹದ ಮನುಷ್ಯನಿಗೆ ಹಣ ಯಾಕೆ ಬರುತ್ತೆ? ಅವನಿಗೆ ಸಂಪತ್ತು ಯಾಕೆ ಬರುತ್ತೆ? ಅಲಸಸ್ಯ ನ ಶ್ರೀಹಿ.
ಏನಿಲ್ಲ, ಏನೇನೂ ಹಣ ಬರುವುದಿಲ್ಲ ಮೂರ್ಖನಿಗೆ. ಸರ್ವಂತು ನ ಸ್ಯಾತ್ ಅನವಸ್ಥಿತಸ್ಯ. ಯಾರೇ ಇರಲಿ ಪರ್ಸೀವರೆನ್ಸ್ ಇಲ್ಲದೆ ಇದ್ರೆ ಅವನಿಗೇನೂ ಆಗುವುದಿಲ್ಲ. ಹಣ ಬರಬೇಕಾದರಾಗಲಿ, ವಿದ್ಯೆ ಬರಬೇಕಾದರಾಗಲಿ, ಯಾವುದೇ ಕೆಲಸವಾಗಬೇಕಾದರೆ ಮನುಷ್ಯನಿಗೆ ಹಿಡಿದ ಕಾರ್ಯವನ್ನ ಬಿಡದೇ ಮಾಡುವ ಸ್ವಭಾವ ಇರಬೇಕು. ಅಂದ್ರೆ ಆ ಕಾರ್ಯ ಯಶಸ್ವಿಯಾಗಿ ಕೊನೆಗಾಣುತ್ತದೆ. ಹಿಡಿದ ಕಾರ್ಯವನ್ನ ತನ್ನ ವಿಕ್ಷಿಪ್ತ ಚಿತ್ತನಾಗಿ ಒಂದ್ಸಲ ಇದು, ಒಂದ್ಸಲ ಅದು, ಒಂದ್ಸಲ ಮತ್ತೊಂದೇನೋ ಹೀಗೆಲ್ಲ ವಿಚಾರ ಮಾಡುವಂತಹ ಮನುಷ್ಯನಿಗೆ ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂತ ಹೇಳಿದಾಗೆ, ಮಾಸ್ ಅಲ್ಲ, ಮಾಸ್, MOSS, ಹಸಿಯಿಂದ ಒಳಗಾಲಿನಲ್ಲಿ ಗೋಡೆಗೆಲ್ಲ, ಅದಕ್ಕೆ ಮಾಸ್ ಅಂತ ಕರೀತಾರೆ. ಆ ತರಹದ ಮಾಸ್ ಹತ್ತುವುದಿಲ್ಲ. ಯಾಕೆಂದ್ರೆ ಅವನ ಚಂಚಲ, ವಿಕ್ಷಿಪ್ತ ಚಿತ್ತ, ಒಂದು ಇನ್ನೊಮ್ಮೆ ಮತ್ತೊಂದು, ಒಮ್ಮೆ ಒಂದು ಇನ್ನೊಮ್ಮೆ ಇನ್ನೊಂದು, ಹೀಗೆ ಮಾಡುವವನಿಗೆ ಆಗುವುದಿಲ್ಲ. ಸರ್ವಂತು ನ ಸ್ಯಾತ್ ಅನವಸ್ಥಿತಸ್ಯ. ಶ್ರೀರ್ಮಂಗಲಾನ್ ಪ್ರಭವತಿ ಪ್ರಾಗಲ್ಭ್ಯಾತ್ ಸಂಪ್ರವರ್ಧತೆ ದಾಕ್ಷಾತ್ ಕುರುತೆ ಮೂಲಂ ಸಂಯಮಾತ್ ಪ್ರತಿಷ್ಠತಿ. ಹಣ, ಒಳ್ಳೆ ಕೆಲಸವನ್ನು ಮಾಡುವುದರಿಂದ ಹಣ ಬರ್ತದೆ, ಬರೋದಿಲ್ಲ ಅಂತಿಲ್ಲ. ಆದರೆ ಅದು ಪ್ರಗಲ್ಭನಾಗಿರೋದರಿಂದ ಅದು ಬೆಳೀತದೆ. ಮೂರನೇದಾಗಿ ದಾಕ್ಷಾತ್ತು, ಒಳ್ಳೆ ಕರ್ಮವನ್ನ ಮಾಡುವ ಕೆಲಸವನ್ನ ಚೆನ್ನಾಗಿ ಮಾಡ್ತಾ ಇದ್ರೆ, ಕೆಲಸ ಮಾಡೋದೇನಿದೆ ನೋಡಿ ಅದು ಚೆನ್ನಾಗಿ ಆಗಬೇಕು. ಏನು ಕೆಲಸ ಮಾಡ್ತಿ ಇದು ಮುಖ್ಯವಲ್ಲ. ಕೃಷ್ಣ ಹೇಳಿದ ಸಿದ್ಧಾಂತದೊಳಗೆ ನಾನಾ ವಿಧವಾದ ಮಾತುಗಳಿವೆ. ಭಗವಂತನ ಜ್ಞಾನ, ಭಗವಂತನಿಗೆ ಸಮರ್ಪಣೆ, ನಾನು ಮಾಡ್ತೇನೆ ಅಂತ ತಿಳಿಬಾರದು, ಪರಮಾತ್ಮನ ಸ್ವಾತಂತ್ರ್ಯವನ್ನು ತಿಳಿಬೇಕು, ಇತ್ಯಾದಿ ಎಲ್ಲ ಇದೆ, ಸತ್ಯ. ಆದರೆ ಆ ಎಲ್ಲಕ್ಕಿಂತಲೂ ಅದರ ಜೊತೆಗೆ ಸೇರಬೇಕಾದ ಬೇಸಿಕ್ ಮಿನಿಮಮ್ ಆದಂತಹ ಒಂದು ವಸ್ತು ಅಂದರೆ ಮಾಡುವ ಕೆಲಸವನ್ನ ಅಚ್ಚುಕಟ್ಟಾಗಿ ಪೂರ್ಣ ಮಾಡಬೇಕು. ಅಚ್ಚುಕಟ್ಟಾಗಿ ಮಾಡುವ ಕೆಲಸ ಮಾಡಿ ಆಮೇಲೆ ಸ್ವಾತಂತ್ರ್ಯ, ಸ್ವಾಮಿತ್ವ, ಪರಮಾತ್ಮನಿಗೆ ಸಮರ್ಪಣೆ, ಇದೆಲ್ಲ ಅಧ್ಯಾತ್ಮದ ವಿಷಯವಾಯಿತು. ಮೊದಲು ಮಾಡಬೇಕಾದದ್ದು ಅಚ್ಚುಕಟ್ಟಾಗಿ ಪೂರ್ಣವಾಗಿ ಆಗಬೇಕು. ಆ ವಿಧವಾದದ್ದನ್ನ ಮಾಡದೇ ಇದ್ರೆ ಪ್ರಯೋಜನವಿಲ್ಲ. ಅದು ಬರುವುದು ದಾಕ್ಷಾತ್ ಕುರುತೆ ಮೂಲ, ಒಳ್ಳೆ ಡೀಪ್ ರೂಟೆಡ್ ಆಗತ್ತೆ ಸಂಪತ್ತು. ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋದರೆ, ಕಾಲಕಾಲಕ್ಕೆ ಮಾಡ್ತಾ ಹೋದರೆ ಎಲ್ಲ ವ್ಯವಸ್ಥಿತವಾಗಿರ್ತದೆ. ಸಂಯಮ ಪ್ರತಿಷ್ಠತೆ. ನಿನ್ನ ಮನಸ್ಸಿನ, ನಿನ್ನ ಇಂದ್ರಿಯಗಳ, ನಿನ್ನ ನಾಲಿಗೆಯ, ನಿನ್ನ ಭೋಗದ ಸಂಯಮ, ಅದರ ಮೇಲೆ ನಿಯಂತ್ರಣ ಬೇಕು. ಅಂದರೆ ಮಾತ್ರ ನೀನು ಪಡೆದ ಐಶ್ವರ್ಯ ನಿನಗೆ ದಕ್ತದೆ. ಹಣವನ್ನು ಗಳಿಸೋದೊಂದು, ಗಳಿಸಿದ ಹಣವನ್ನು ಉಳಿಸಿಕೊಂಡು ಅದನ್ನು ದಕ್ಕಿಸಿಕೊಳ್ಳೋದು ಮತ್ತೊಂದು. ದಕ್ಕಿಸಿಕೊಳ್ಳುವುದಕ್ಕೆ ಇದೆಲ್ಲ ಬೇಕು. ಚತ್ವಾರಿ ಯೇಷಾಂ ಅನ್ನವೇತಾನಿ ಸದ್ಭಿಃ ಚತ್ವಾರಿ ಚೈಷಾಂ ಅನುಯಂತೆ ಸಂತಃ ಯಜ್ಞೋದಾನಂ ಅಧ್ಯಯನಂ ತಪಶ್ಚ ಚತ್ವಾರಿ ಏತಾನ್ ಅನ್ನವೇತಾನಿ ಸದ್ಭಿಃ ದಮಸ್ಸತ್ಯಂ ಆರ್ಜವಂ ಆನುಶಂಸ್ಯಂ ಚತ್ವಾರಿ ಏತಾನ್ ಅನುಯಾಂತಿ ಸಂತಃ. ಸಜ್ಜನರು ಹೇಗಿರ್ತಾರೆ, ಏನು ಮಾಡ್ತಾರೆ, ಇದೆರಡು ಮಹತ್ವದ ವಸ್ತುಗಳು. ವಾಟ್ ಟು ಬಿ, ವಾಟ್ ಟು ಡು. ಏನಿರಬೇಕು ಅದು ಒಂದು, ಏನು ಮಾಡಬೇಕು ಇದು ಮತ್ತೊಂದು. ಏನು ಇರುವುದು ಅಂತ ಅನ್ನೋದು ಇದು ಆತ್ಮಿಕ ಗುಣಗಳನ್ನು ಹೇಳುವಂಥ, ಏನು ಮಾಡಬೇಕು ಅಂತ ಅನ್ನೋದು ಧರ್ಮವನ್ನು ಹೇಳುವಂಥ. ಹೀಗೆ ಎರಡು ವಿಧವಾದ ಭಾಗಗಳು ಮನುಷ್ಯನ ಜೀವನದಲ್ಲಿ ಬರ್ತದೆ. ಧರ್ಮಕ್ಕೆ ಸಂಬಂಧಪಟ್ಟಂತೆ ಎರಡು, ಆ ಎರಡನ್ನೂ ಕೂಡ ಇಲ್ಲಿ ತಿಳಿಸ್ತಾರೆ. ಇಜ್ಯಾಧ್ಯಯನ ದಾನಾನಿ ತಪಸ್ಸತ್ಯಂ ಕ್ಷಮಾ ಘೃಣ ಅಲೋಭ ಇತಿ ಮಾರ್ಗೋಯಂ ಧರ್ಮಸ್ಯ ಅಷ್ಟವಿಧ ಸ್ಮೃತಃ. 8 ವಿಧವಾದ ಮಾರ್ಗಗಳಿವೆ. 8 ಮಾರ್ಗಗಳಿಂದ ಧರ್ಮ ನಮಗೆ, ಪುಣ್ಯ ನಮಗೆ ಸಿಗ್ತದೆ. 1 ಯಜ್ಞ, ಇನ್ನೊಂದು ಅಧ್ಯಯನ, 3 ದಾನ, 4 ತಪಸ್ಸು, 5 ಸತ್ಯ ಮಾತಾಡು, 6 ಕ್ಷಮ, 7ನೇದ್ದು ಘೃಣ ದಯೆ ಮಾಡೋದು, 8ನೇದ್ದು ಲೋಭ ಮಾಡದಿರುವುದು. ಈ 8 ಸದ್ಗುಣಗಳಿಂದ ಮನುಷ್ಯನಿಗೆ ಪುಣ್ಯ ಸಂಪಾದನೆಯಾಗತ್ತೆ, ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಳ್ಳಬಹುದು. ತತ್ರ ಪೂರ್ವಶ್ಚತುರ್ವರ್ಗ ದಂಭರ್ಥಮಪಿ ಸೇವ್ಯತೆ ಉತ್ತರಶ್ಚ ಚತುರ್ವರ್ಗ ನಾಮಹಾತ್ಮಸು ತಿಷ್ಠತಿ. ಬಹಳ ದೊಡ್ಡ ಮಾತು. ಯಜ್ಞವನ್ನು ಮಾಡಬಹುದು ಮನುಷ್ಯ, ಯಜ್ಞವನ್ನ, ಅಧ್ಯಯನವನ್ನ, ದಾನವನ್ನ, ತಪಸ್ಸನ್ನ 4 ಮಾಡಬಹುದು. ಯಾರು ಮಾಡಬಹುದು? ದಂಭಾರ್ಥಮಪಿ,
ತಾನು ದೊಡ್ಡ ಮನುಷ್ಯ ಅಂತ ತೋರಿಸಿಕೊಡುವುದಕ್ಕಾಗಿ, ಜನ ಎಲ್ಲ ಮೆಚ್ಚಿಕೊಂಡು ತನ್ನನ್ನು ಗೌರವಿಸಬೇಕು ಅಂತನ್ನುವುದಕ್ಕಾಗಿ ಭಾರಿ ಉಪವಾಸ, ಭಾರಿ ಯಜ್ಞ, ಅತಿಶ್ರೇಷ್ಠವಾಗಿರುವ ದಾನ, ಇಲ್ಲವೇ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಇದನ್ನೆಲ್ಲ ಮಾಡಬಹುದು. ಪ್ರತಿಷ್ಠೆಗಾಗಿ ಈ ನಾಲ್ಕನ್ನು ಮಾಡಬಹುದು. ಆದರೆ ಈ ಮುಂದಿನ 4 ಗುಣಗಳೇನಿವೆಯಲ್ಲ, ಕ್ಷಮ, ಸತ್ಯ, ಘೃಣ, ಅಲೋಭ, ಇವು ಮಹಾತ್ಮರಾಗಿದ್ದರೆ ಮಾತ್ರ ಈ 4 ಗುಣ ಬರುತ್ತೆ. ಹೊರತು ಇಲ್ಲದೆ ಇದ್ರೆ ಈ ಮಹಾತ್ಮರಾಗದಿದ್ದವರಿಗೆ ಈ 4 ಗುಣಗಳು ಬರುವುದು ಸಾಧ್ಯವಿಲ್ಲ. ಅದನ್ನು ತೋರಿಸ್ಲಿಕ್ಕಾಗುವುದಿಲ್ಲ. ಅಂಥ ಗುಣಗಳು ಏನು ಅದ್ಭುತವಲ್ಲ ಮಾತು. ಇಜ್ಯ, ಅಧ್ಯಯನ, ದಾನ, ತಪಸ್ಸು, ಇದನ್ನ ಜನರಿಗೆ ಮಾಡಿ ಮೋಹ ಮಾಡಬಹುದು. ಆದರೆ ಸತ್ಯ, ಕ್ಷಮ, ಘೃಣ, ಅಲೋಭ, ಇದು ವಾಸ್ತವಿಕವಾಗಿ ಇರಬೇಕಾದ್ರೆ ಅವನ ಮಹಾತ್ಮನಾಗಲೇಬೇಕು. ಈ ಗುಣಗಳಿದ್ದ ಮೇಲೆ ಅವನ ಮಹಾತ್ಮನಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಅಂಥ ಉತ್ತಮವಾದ ಗುಣಗಳು ಎಂಬುದಾಗಿ ಉತ್ತರಶ್ಚ ಚತುರ್ವರ್ಗೋ ನಾಮಹಾತ್ಮಸು ತಿಷ್ಠತಿ ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ ನ ತೇ ವೃದ್ಧಾ ಯೇನ ವದಂತಿ ಧರ್ಮಂ ನಾಸೌ ಧರ್ಮೋ ಯತ್ರ ನ ಸತ್ಯಮಸ್ತಿ ನ ತತ್ ಸತ್ಯಂ ಯಚ್ಛಲೇನ ಅನುವಿದ್ಧಂ. ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ, ಜ್ಞಾನಿಗಳು, ವೃದ್ಧರು, ತಿಳಿ ಹೇಳುವವರು ಇಲ್ಲದೇ ಇದ್ರೆ ಅದು ಸಭೆ ಅಲ್ಲ. ಯಾರು ಧರ್ಮವನ್ನು ಹೇಳುವುದಿಲ್ಲ ಅವರು ವೃದ್ಧರಲ್ಲ. ಎಲ್ಲಿ ಸತ್ಯವಿಲ್ಲ ಅದು ಧರ್ಮವಲ್ಲ, ಎಲ್ಲಿ ಛಲವಿದೆ ಅದು ಸತ್ಯವಲ್ಲ. ಮೋಸವಿದ್ದರೆ ಸತ್ಯವಲ್ಲ, ಸತ್ಯವಿಲ್ಲದಿದ್ದರೆ ಧರ್ಮವಲ್ಲ, ಧರ್ಮ ಹೇಳದಿದ್ದರೆ ವೃದ್ಧರಲ್ಲ, ವೃದ್ಧರಿಲ್ಲದೆ ಇದ್ದರೆ ಅದು ಸಭೆಯಲ್ಲ. ಹೀಗಿತ್ತು ನಿನ್ನ ಸಭೆ, ಅಂದಿನ ಸಭೆ, ಜೂಜಾಟದ ಸಭೆ ಹೀಗಿತ್ತು. ದ್ರೌಪದಿಗೆ ಅವಮಾನ ಮಾಡಿದ ಸಭೆ ಹೀಗಿತ್ತು. ಅದಕ್ಕಾಗೇನೆ ದ್ರೌಪದಿ ಈ ಮಾತನ್ನ ಆಗ ಹೇಳಿದ್ಲು. ನಿನಗೆ ಕೇಳಿಸ್ತೋ ಇಲ್ವೋ? ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ ನ ತೇ ವೃದ್ಧಾ ಯೇನ ವದಂತಿ ಧರ್ಮಂ ನಾಸೌ ಧರ್ಮ ಯತ್ರ ನ ಸತ್ಯಮಸ್ತಿ ನ ತತ್ ಸತ್ಯಂ ಯಚ್ಛಲೇನ ಅನುವಿದ್ಧಂ. ಆದ್ದರಿಂದ ಧರ್ಮವನ್ನ, ಛಲವಿಲ್ಲದ ಸತ್ಯ, ಸತ್ಯವಿದ್ದ ಧರ್ಮ, ಧರ್ಮ ಹೇಳುವ ವೃದ್ಧರು, ವೃದ್ಧರಿರುವ ಸಭೆ, ಅದು ಶೋಭಿಸ್ತದೆ, ಅದು ಉತ್ತಮ ಅಂತ ವಿದುರ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಶ್ರೀಕೃಷ್ಣಾರ್ಪಣಮಸ್ತು.